ಕೆಇಎ ವೆಬ್ಸೈಟ್‌ನ ವಿಸಿಟ್ ಮಾಡಿದ್ರೆ ಅದರಲ್ಲಿ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ಅಂತ ಓಪನ್ ಆಗ್ತಾ ಇದೆ. ಸೊ ಆದ್ರಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆಯಾ? ಲಿಂಕ್ ಎಲ್ಲಿ ಸಿಗುತ್ತೆ? ಸೊ ಲಾಸ್ಟ್ ಡೇಟ್ ಯಾವಾಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ? ನಾವು ಈಗಲಿಂದನೇ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಸೊ ಲೇಟ್ ಆದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಈ ರೀತಿ ಎಲ್ಲ ಡೌಟ್ಸ್ ಇರುತ್ತೆ ಅಲ್ವಾ? ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆಯಾ ಇಲ್ವಾ? ಎಲ್ಲದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ KCET ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ನಿಮ್ಮ ರೇಂಜಲ್ಲಿ ಎಷ್ಟು ಸ್ಟೂಡೆಂಟ್ಸು ರ್ಯಾಂಕ್ ಇದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ KEA ಕಡೆಯಿಂದ ಏನೂ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ಇದು ಜಸ್ಟು ಟ್ರಯಲ್ ರೀತಿ ನೋಡ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸ್ಟೂಡೆಂಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ವೆಬ್ಸೈಟು ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಇದನ್ನು ಚೆಕ್ ಮಾಡೋದಕ್ಕೆ KEA ಅವರು ಎನೇಬಲ್ ಮಾಡಿರ್ಬೋದು. ಸೊ ಅಫಿಷಿಯಲ್ ಆಗಿ ಏನಾದರೂ ಅಪ್ಡೇಟ್ ಬಂದರೆ ನಾನು ನಮ್ಮ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಫಸ್ಟು ಹೋಗಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ರಿಸಲ್ಟು ಲಿಂಕ್ ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಪೋಸ್ಟ್ ಮಾಡ್ತೀನಿ. ಆವಾಗ ನೀವು ಬೇಕಾದರೆ ಲಾಗಿನ್ ಆಗೋದಾಗಲಿ ಅಥವಾ ಆಪ್ಷನ್ ಎಂಟ್ರಿ ಮಾಡೋದಾಗಲಿ ಈಸಿಯಾಗಿ ಮಾಡ್ಬೋದು. ಬಟ್ ಈಗ ನೀವು ಆಪ್ಷನ್ ಎಂಟ್ರಿ ಮಾಡೋದಾಗಲಿ ಅಥವಾ ಲಾಗಿನ್ ಆಗೋದಾಗಲಿ ಏನೂ ಕೂಡ ಮಾಡಬೇಡಿ. ಯಾಕಂದರೆ ಜಸ್ಟ್ ಇದು ಲಿಂಕ್ ರಿಲೀಸ್ ಮಾಡಿದ್ದಾರೆ ಅಷ್ಟೇ. ಸೊ ಇದು ನೀವು KEA ವೆಬ್ಸೈಟಲ್ಲಿ UGCET 2026 ಅಂತ ಸೆಲೆಕ್ಟ್ ಮಾಡಿದ್ರೆ ಬರ್ತಲ್ಲ. ಜಸ್ಟ್ ನೀವು KEA ಅಂತ ಟೈಪ್ ಮಾಡಿದಾಗ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಬಟ್ KEA ಕಡೆಯಿಂದ ಒಂದು ಶೆಡ್ಯೂಲ್ ರಿಲೀಸ್ ಆಗಿಲ್ಲ, ಮತ್ತು ಇಂಜಿನಿಯರಿಂಗು ಅದೆಲ್ಲ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಸೊ ಅದರಿಂದ ಫಸ್ಟು ಸೀಟ್ ಮ್ಯಾಟ್ರಿಕ್ಸು ಮತ್ತು ಶೆಡ್ಯೂಲು ಇದೆಲ್ಲ ರಿಲೀಸ್ ಆದಮೇಲೆ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಬೋದು. ಸೊ KEA ಕಡೆಯಿಂದ ಏನಾದರೂ ಒಂದು ಅಪ್ಡೇಟ್ ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಬರ್ಬೋದು. ಯಾಕಂದರೆ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಮಂಡೆಯಿಂದ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಇವತ್ತು ಶೆಡ್ಯೂಲ್ ರಿಲೀಸ್ ಆದರೆ ಮಂಡೆಯಿಂದ ನಿಮ್ಮ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ತನಕ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಪ್ರಿಪೇರ್ ಮಾಡೋದಕ್ಕೆ. ಸೊ ನಮ್ಮ ಟೀಮ್ ಕಡೆಯಿಂದ ಕಾಲೇಜ್ ಪ್ರಿಡಿಕ್ಟರ್ ಟೂಲ್ ಇದೆ. ಇದರಲ್ಲಿ ಜಸ್ಟು ನಿಮ್ಮ ನೇಮು ಮತ್ತು ನಿಮ್ಮ KCET ರ್ಯಾಂಕು ಮತ್ತು ನಿಮ್ಮದು ಯಾವ ಕ್ಯಾಟಗರಿ ಮತ್ತು ನಿಮಗೆ ಯಾವ ಬ್ರ್ಯಾಂಚ್ ಇಂಟ್ರೆಸ್ಟ್ ಇದೆ ಇದನ್ನು ಮೆನ್ಷನ್ ಮಾಡಿದ್ರೆ ಲಾಸ್ಟ್ ಇಯರ್ ಡೇಟಾ ಯೂಸ್ ಮಾಡಿ ನಿಮಗೆ 3 ವರ್ಷದ್ದು ರೌಂಡ್ 1, ರೌಂಡ್ 2, ರೌಂಡ್ 3 2025, 2024, 2023 3 ವರ್ಷದ ಕಟ್ ಆಫ್ನ ಟಫು ಮತ್ತು ರೀಚು ಮತ್ತು ಸೇಫ್ ಅನ್ನೋ ರೀತಿ ನಿಮಗೆ ಸೆಗ್ರಿಗೇಟ್ ಮಾಡಿದ್ದಾರೆ. ಆಲ್ರೆಡಿ ಮೋರ್ ದೆನ್ 500 ಸ್ಟೂಡೆಂಟ್ಸ್ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ನೆನ್ನೆನೇ ಮೋರ್ ದೆನ್ 200 ಸ್ಟೂಡೆಂಟ್ಸು ಇದನ್ನು ಪರ್ಚೇಸ್ ಮಾಡಿಕೊಂಡು ಆಲ್ರೆಡಿ ಕಾಲೇಜ್ ಲಿಸ್ಟ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನೀವು ಹಿಂದೆ ಉಳಿಬೇಡಿ, ಲೇಟ್ ಮಾಡ್ಕೋಬೇಡಿ. ಸೊ ಜಸ್ಟ್ 99 ರುಪೀಸು. ನೆಕ್ಸ್ಟು ಇದನ್ನು ನಿಮ್ಮ ಆಪ್ಷನ್ ಎಂಟ್ರಿ ಮುಗಿಯೋ ತನಕ ನೀವು ರೆಫರೆನ್ಸಾಗಿ ಇಟ್ಕೋಬೋದು. ಸೊ ಬರೀ ಒಂದೇ ಬ್ರಾಂಚ್ ಅಲ್ಲ, ನಿಮ್ಗೆ ಎಷ್ಟು ಬ್ರಾಂಚ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇದು ಒನ್ ಟೈಮು ನೀವು ಇಲ್ಲಿ ಏನು ಡೀಟೇಲ್ಸ್ ಎಂಟರ್ ಮಾಡಿ ಅನಲೈಸ್ ಮೈ ಕಾಲೇಜ್ ಕೊಟ್ಟಾಗ ನಿಮಗೆ ತೋರಿಸ್ಕೊಡ್ತೀನಿ ಒಂದ್ಸಲ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ. ಈಗ ಈ ರೀತಿ ನಿಮ್ಮ ರ್ಯಾಂಕ್ 155,000 ಅಂತ ಅಂದ್ಕೊಳ್ಳಿ. ಸೊ ನಿಮ್ಮದು 55,000 ಇದೆ. ನಿಮ್ಮದು ಕ್ಯಾಟಗರಿ 3A ಜನರಲ್ ಇದೆ. ಒಂದೇ ನಿಮಿಷ, 3A ಜನರಲ್ ಇದೆ. ನಾನೀಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಡ್ ಮಾಡೋಣ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸು ಮತ್ತು IoT ಮತ್ತು IoT ಆ್ಯಂಡ್ ಸೈಬರ್ ಸೆಕ್ಯುರಿಟಿ ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಇದು ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಇಷ್ಟನ್ನು ಸೆಲೆಕ್ಟ್ ಮಾಡಿ ಅನಲೈಸ್ ಮೈ ಕಾಲೇಜ್ ಅಂತ ಕೊಡ್ತಾ ಇದ್ದೀನಿ. ಸೊ ಅನಲೈಸ್ ಮೈ ಕಾಲೇಜ್ ಕೊಟ್ಟಾಗ ನಿಮಗೆ ಒಂದು ರಿಪೋರ್ಟ್ ರೆಡಿ ಆಗುತ್ತೆ. ಅದರಲ್ಲಿ ಎಷ್ಟು ಸೇಫ್ ಇದೆ, ಎಷ್ಟು ನಿಮಗೆ ಸಿಗ್ಬೋದು, ಎಷ್ಟು ಕಷ್ಟ ಇದೆ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಜಸ್ಟ್ 99 ರುಪೀಸ್ನ ಪೇ ಮಾಡಿದ್ರೆ ಈಗ ಏನು ಜನ್ರೇಟ್ ಆಗಿದೆ ಈ ರಿಪೋರ್ಟ್ ಮಾತ್ರ ಸಿಗುತ್ತೆ. ನೀವು ನೆಕ್ಸ್ಟ್ ಇನ್ನೊಂದು ಸಲ ರಿಪೋರ್ಟ್ ಜನ್ರೇಟ್ ಮಾಡ್ತೀರಾ ಅಂದರೆ ಅದಕ್ಕೆ 99 ರುಪೀಸ್ನ ಪೇ ಮಾಡಬೇಕು. ಸೊ ಒನ್ ಟೈಮ್ ರಿಪೋರ್ಟು. ಬಟ್ ನಿಮ್ಮ ಆಪ್ಷನ್ ಎಂಟ್ರಿ ಮುಗಿಯೋ ತನಕ ನೀವು ಕರೆಕ್ಟಾಗಿ ಇನ್ಪುಟ್ ಕೊಟ್ಟಿದ್ರೆ ಸೊ ಅದನ್ನು ಕರೆಕ್ಟಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಈ ಒಂದು ಚಾನಲಲ್ಲಿ ತಿಳ್ಕೊತೀರಾ. ಆದ್ದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.